ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸೆಕೆಂಡ್ ಇಯರ್ PUC ಎಕನಾಮಿಕ್ಸ್ ಅಂದರೆ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಹಾಗೂ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅಂತಲೇ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಚಿಲ್ಡ್ರನ್. ಆಯಿತಾ, ಧನ್ಯವಾದಗಳು. ಬನ್ನಿ, ನಮ್ಮ PUC ಬೋರ್ಡ್ ವತಿಯಿಂದ ರಿಲೀಸ್ ಆಗಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2026-27 ಆಗಿರುತ್ತೆ. ಸೆಕೆಂಡ್ ಇಯರ್ PUC ಸಬ್ಜೆಕ್ಟ್ ಎಕನಾಮಿಕ್ಸ್ 80 ಮಾರ್ಕ್ಸ್ ಕ್ವಶನ್ ಪೇಪರ್. ಸೇಮ್ ಇದೇ ರೀತಿಯಾಗಿ ನಿಮ್ಮ ಮಾಡಲ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಕೂಡ ಇರುತ್ತೆ ಸರ್. ಸ್ವಲ್ಪ ಚೇಂಜಸ್ ಇರುತ್ತೆ, ಸ್ವಲ್ಪ ಕ್ವಶನ್ಸ್ ಚೇಂಜ್ ಆಗಿರುತ್ತೆ ಅಷ್ಟೇ. ಪಾರ್ಟ್ ಎ ಬನ್ನಿ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ಮೈ ಡಿಯರ್ ಚಿಲ್ಡ್ರನ್, ಎಲ್ಲರಿಗೂ ಕೂಡ ಕರೆಕ್ಟಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೇನೆ. ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸಸ್ ಯುಟಿಲಿಟಿ ಇನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ರೈಟ್ ಆನ್ಸರ್ ಬಂದು ಕ್ವಶನ್ ನಂಬರ್ 1 ಅಲ್ವಾ ಇದು, ಆಪ್ಷನ್ ಸಿ ರ್ಯಾಂಕ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕಾಬ್ ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಆಪ್ಷನ್ ಸಿ ಆಗಿ ಇರುತ್ತದೆ. ಎ ಬುಕ್ ಸೆಲ್ಲರ್ ಸೆಲ್ಸ್ 40 books at the price of 20 each. ದಿ ಟೋಟಲ್ ರೆವೆನ್ಯೂ ಆಫ್ ದಿ ಸೆಲ್ಲರ್ ಈಸ್ ಡ್ಯಾಶ್ ಅಂತ ಇದೆ. ಎಷ್ಟು ಈಸಿ ರೀ, ಚಿಕ್ಕ ಮಕ್ಕಳು 2ನೇ ಕ್ಲಾಸಿಗೆ ಕೊಡುವಂಥದ್ದು. 40 × 20 40 × 20 800 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮಲ್ಟಿಪ್ಲಿಕೇಶನ್ ಅಲ್ವಾ. ಬನ್ನಿ, ಹಾಗಿದ್ರೆ RBI ಡಸ್ ನಾಟ್ ಡೈರೆಕ್ಟ್ಲಿ ಡೀಲ್ ವಿತ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಏನಂತೀರ, ಜನರಲ್ ಪಬ್ಲಿಕ್ ಅಂತ ಇದೆ ಅಲ್ವಾ, ಅದು ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಈಸಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ಎನ್ಕರೇಜಸ್ ಡ್ಯಾಶ್ ಅಂತ ಇದೆ. ಆಪ್ಷನ್ ಬಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ನಾವು ಮೇನ್ ಕ್ವಶನ್ ನಂಬರ್ 2 ಪಾರ್ಟ್ ಎ ಕನ್ಸಿಸ್ಟ್ ಆಫ್ 20 ಕ್ವಶನ್ಸ್. ಆಯಿತಾ ಮಕ್ಕಳೇ, ಎಲ್ಲವೂ ಕೂಡ ಆಬ್ಜೆಕ್ಟಿವ್ ಆಗಿರುತ್ತೆ. ಎಲ್ಲವೂ ಕೂಡ ಆಬ್ಜೆಕ್ಟಿವ್ ಅಂತೀನಿ ನಾನು. 1 ಮಾರ್ಕ್ ಕ್ವಶನ್ಸ್ಗಳು ಆಗಿರ್ತವೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆಪ್ಷನ್ಸ್ ಫ್ರಮ್ ದಿ ಬ್ರಾಕೆಟ್ಸ್ ಅಂತ ಇದೆ. ಇನ್ ರಿಯಾಲಿಟಿ ಆಲ್ ಎಕನಾಮೀಸ್ ಆರ್ ಡ್ಯಾಶ್ ಎಕನಾಮೀಸ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಕ್ವಶನ್ ಇತ್ತು, ನಿಮಗೂ ಕೂಡ ಗೊತ್ತು ಅಂತ ಅಂದುಕೊಂಡಿದ್ದೇನೆ, ಹೌದಲ್ವಾ. ಕ್ವಶನ್ ನಂಬರ್ 6ಗೆ ಸರಿಯಾದ ಉತ್ತರ ಬಂದು ಮಿಕ್ಸ್ಡ್ ಎಕನಾಮೀಸ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಮಿಕ್ಸ್ಡ್ ಎಕನಾಮೀಸ್ ಅಂತ. ಆಯಿತಾ. ನೆಕ್ಸ್ಟ್, ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಎ ಕಮೋಡಿಟಿ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಯಾವುದಾಗಿರುತ್ತೆ ಎಸ್, ಯುಟಿಲಿಟಿ ಅಂತ ಇದೆ ಅಲ್ವಾ, ಇದು ಕ್ವಶನ್ ನಂಬರ್ 7ಗೆ ಆನ್ಸರ್ ಆಗಿರುತ್ತದೆ. ಆಯಿತಾ. ಕ್ವಶನ್ ನಂಬರ್ 8 ಡ್ಯಾಶ್ ಈಸ್ ಡಿಟರ್ಮೈನ್ಡ್ ಅಟ್ ದ ಪಾಯಿಂಟ್ ವೇರ್ ದಿ ಡಿಮ್ಯಾಂಡ್ ಫಾರ್ ಲೇಬರ್ ಆ್ಯಂಡ್ ಸಪ್ಲೈ ಆಫ್ ಲೇಬರ್ ಕರ್ವ್ಸ್ ಅಂತ ಇದೆ, ಹೌದಲ್ವಾ. ಸಪ್ಲೈ ಆಫ್ ಲೇಬರ್ ಕರ್ವ್ಸ್ ಇಂಟ್ರೆಸ್ಟ್ ಅಂತ. ಕ್ವಶನ್ ನಂಬರ್ 8ಗೆ ರೈಟ್ ಆನ್ಸರ್ ಬಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ವೇಜಸ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತೆ. ವೇಜಸ್ ಈಸ್ ಡಿಟರ್ಮೈನ್ಡ್ ಅಟ್ ದ ಪಾಯಿಂಟ್ ವೇರ್ ದ ಡಿಮ್ಯಾಂಡ್ ಫಾರ್. ಕ್ವಶನ್ ನಂಬರ್ 9 ಕ್ವಶನ್ ನಂಬರ್ 9 ದಿ ಪೆಟ್ಟ ಅದು ದಿ ನೆಟ್ contribution made by a firm is called its dash ಅಂತ ಇದೆ. ಕ್ವಶನ್ ನಂಬರ್ 9 ಅದಕ್ಕೆ ರೈಟ್ ಆನ್ಸರ್ ಬಂದು ವ್ಯಾಲ್ಯೂ ಆ್ಯಡೆಡ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ ಕ್ವಶನ್ ನಂಬರ್ 9ಗೆ. ಕ್ಲಿಯರ್ ಮೈ ಡಿಯರ್. ಲಾಸ್ಟ್ ಕ್ವಶನ್, ಆ್ಯನ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಫಾರಿನ್ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 10 ಅದಕ್ಕೆ ರೈಟ್ ಆನ್ಸರ್ ಬಂದು ಡಿಪ್ರಿಸಿಯೇಷನ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿ ಇರುತ್ತದೆ. ಕ್ಲಿಯರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮ್ಯಾಚ್ ದ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ. ಮ್ಯಾಚ್ ದಿ ಫಾಲೋಯಿಂಗ್, ಹೌದಲ್ವಾ, ಎಷ್ಟು ಈಸಿಯಾಗಿದೆ ನೋಡಿ. ಮ್ಯಾಚ್ ದಿ ಫಾಲೋಯಿಂಗ್ ಬನ್ನಿ. ಕಾಂಪ್ಲಿಮೆಂಟ್ರಿ ಅಂತ ಇದೆ. ಎಲ್ಲ ಎಕ್ಸಾಮಲ್ಲೂ ಇದು ಕೇಳ್ತಾ ಇದ್ದಾರೆ ಸರ್. ಇದಕ್ಕೆ ನಾವು ಪೆನ್ ಆ್ಯಂಡ್ ಇಂಕ್ ಅಂತ ಕರಿತೇವೆ. ಆಯಿತಾ. ಏನಿದು ಪೈ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. TR - TC ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಡೊಮೆಸ್ಟಿಕ್ ಸರ್ವಿಸಸ್ ಅಂತ ಇದೆ. ಇದಕ್ಕೆ ನಾನ್ ಮಾನಿಟರಿ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸ್ವಲ್ಪ ಇದಾಗಿದೆ, ಆಯಿತಾ. ನಾನ್ ಮಾನಿಟರಿ ಎಕ್ಸ್ಚೇಂಜ್ ಆಪ್ಷನ್ ಸಿ. ನೆಕ್ಸ್ಟ್, ಅಗ್ರಿಗೇಟ್ ಡಿಮ್ಯಾಂಡ್ ಫಾರ್ ಫೈನಲ್ ಗೂಡ್ಸ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಫಾರ್ಮುಲಾ ರೆಡಿ ಇದೆ, ಅದಾಗಿರುತ್ತೆ. ಮ್ಯಾನೇಜ್ಡ್ ಫ್ಲೋಟಿಂಗ್ ಅಂತ ಇದೆ. ಡರ್ಟಿ ಫ್ಲೋಟಿಂಗ್ ಅಂತ ನಾವು ಇದನ್ನು ಕರಿತೇವೆ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸಸ್ ಆರ್ ಇನ್ ಎ ವರ್ಡ್ ಅಂತ ಇದೆ. ವೆರಿ ಈಸಿ ಮೈ ಡಿಯರ್ ಚಿಲ್ಡ್ರನ್. ನಿಮಗೆ ಸಂಪೂರ್ಣವಾದ ಕ್ವಶನ್ ಪೇಪರಿನ ಕೀ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ದೊರೆಯುತ್ತೆ. ಟೆನ್ಷನ್ ನಹಿ ಲೇನೆ ಕಾ. ಸ್ಟೇಟ್ ದಿ ಲಾ ದಟ್ ಎಕ್ಸ್ಪ್ಲೇನ್ಸ್ ದಿ ಶಾರ್ಟ್ ರನ್ ಪ್ರೊಡಕ್ಷನ್ ಅನಾಲಿಸಿಸ್ ಅಂತ ಇದೆ. ವೆರಿ ಈಸಿ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಏನಂತ ಬರೀತೀರಾ ಆನ್ಸರ್? ಕ್ವಶನ್ ನಂಬರ್ 14ಗೆ ಲಾ ಆಫ್
ವೇರಿಯಬಲ್ ಆಯಿತಾ, ವೇರಿಯಬಲ್ ಪ್ರಪೋರ್ಷನ್ ಅಂತ, PRO ಆಯಿತಾ, ಪೋರ್ಷನ್ಸ್ ಅಂತ, PROTIONS ಅಂತ. ಕ್ಲಿಯರ್? ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್. ವಾಟ್ ಈಸ್ ಸಪ್ಲೈ ಅಂತ ಇದೆ, ಎಷ್ಟು ಈಸಿ ಇದೆ ನೋಡಿ ಸರ್. ಇಟ್ ಈಸ್ ದಿ ಕ್ವಾಂಟಿಟಿ, ಹೌದಲ್ವಾ, ದಿ ಫಾರ್ಮ್ ಚೂಸಸ್ ಟು ಸೆಲ್ ಅಟ್ ಎ ಗಿವನ್ ಪ್ರೈಸ್ ಅಂತ. ಕ್ಲಿಯರ್? ಗಿವನ್ ಟೆಕ್ನಾಲಜಿ ಆ್ಯಂಡ್ ಗಿವನ್ ದಿ ಫ್ಯಾಕ್ಟರ್ ಪೇಮೆಂಟ್ಸ್ ಅಂತ. ಐ ರಿಪೀಟ್, ವಾಟ್ ಈಸ್ ಸಪ್ಲೈ ಅಂತ ಇದೆ. ಸಪ್ಲೈ ಅಂದರೆ ಏನು ಅಂತ ಬರೀಬೇಕು. ಇಟ್ ಈಸ್ ದಿ ಕ್ವಾಂಟಿಟಿ ದಟ್ ದಿ ಫರ್ಮ್ ಚೂಸಸ್ ಟು ಸೆಲ್ ಅಟ್ ಎ ಗಿವನ್ ಪ್ರೈಸ್ ಅಂತ. ಕ್ವಶನ್ ನಂಬರ್ 14, ನೇಮ್ ದಿ, ನೋಡಿ ಎಷ್ಟು ಚೆನ್ನಾಗಿದೆ, ನೇಮ್ ದಿ ವೆಲ್ ನೋನ್ ವರ್ಕ್ ಆಫ್ ಆ್ಯಡಮ್ ಸ್ಮಿತ್ ಅಂತ ಇದೆ. ಒಂದೇ ಒಂದು ಸರ್, ಏನೂ ಇಲ್ಲ, ಒಂದು ಲೈನ್ ಬರೆದ್ರೆ ಮುಗೀತು. ದಿ ವೆಲ್ತ್ ಆಯಿತಾ, ಸಂಪತ್ತು ಅಂತ, WEALTH ಆಯಿತಾ. ವೆಲ್ತ್ ಆಫ್ ಏನಂತಿರೋದು ಆಫ್ ನೇಷನ್ಸ್ ಅಂತ, ನೇಷನ್ಸ್. ಇದು ಆನ್ಸರು. ಎದ್ರದ್ದು ಹೇಳಿ ನೋಡೋಣ. ದಿ ವೆಲ್ತ್ ಆಫ್ ನೇಷನ್ಸ್ ಕ್ವಶನ್ ನಂಬರ್ 14 ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 15, ಮೈ ಡಿಯರ್ ಚಿಲ್ಡ್ರನ್, ವಾಟ್ ಈಸ್ ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ಮನಿ ಅಂತ ಇದೆ. ಇದು ಸ್ವಲ್ಪ ಲೆಂತಿ ಆಗುತ್ತೆ, ಬರ್ಕೊಂಡ್ರೆ ಭಾಳ ಒಳ್ಳೆಯದು. ದಿ ನಂಬರ್ ಆಫ್ ಏನಂತೀರ ಟೈಮ್ಸ್ ಯೂನಿಟ್ ಆಫ್ money changes hands during a particular period of time is called velocity of circulation of money ಅಂತ. What is velocity of circulation of money ಹೇಳಿ ನೋಡೋಣ. The number of times a unit of money changes hands during a particular period of time, ಅದನ್ನು ನಾವು ಕರಿತೀವಿ. ಲಾಸ್ಟ್ ಒನ್, ಸ್ಟೇಟ್ ದ ಮೀನಿಂಗ್ ಆಫ್ ಪಬ್ಲಿಕ್ ಪ್ರೊಡಕ್ಷನ್ ಅಂತ ಇದೆ. ವೆನ್ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್ ಡೈರೆಕ್ಟ್ಲಿ ಬೈ ದ ಗೌರ್ಮೆಂಟ್ ಈಸ್ ಕಾಲ್ಡ್, ಏನು ಹೇಳಿ ನೋಡೋಣ. ವೆನ್ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್ ಡೈರೆಕ್ಟ್ಲಿ ಬೈ ದಿ ಗೌರ್ಮೆಂಟ್, ಅದನ್ನು ನಾವು ಪಬ್ಲಿಕ್ ಪ್ರೊಡಕ್ಷನ್ ಅಂತ ಕರಿತೀವಿ. ಇಲ್ಲಿಗೆ ಕಂಪ್ಲೀಟಾಗಿ ಪಾರ್ಟ್ A 20 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. ಪಾರ್ಟ್ B ಇಂದ ನನ್ನ ಪ್ರೀತಿಯ ಮಕ್ಕಳೇ ಎಲ್ಲದೂ ಕೂಡ ನಿಮ್ಮ ಮುಂದೆ ನಾನು ತಂದು ಇಟ್ಟಿದ್ದೇನೆ, ತಾವುಗಳು ನೋಡ್ಬೋದು ಆಯಿತಾ. ಆನ್ಸರ್ ಎನಿ 6 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಹೌದಲ್ವಾ. ಹಾಗಿದ್ರೆ ವಾಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಇದೆ, ಅದನ್ನು PPC ಅಂತ ಕರಿತೀವಿ. ಸಂಪೂರ್ಣವಾಗಿ ನಿಮ್ಮ ಮುಂದೆ ನಾನು ಡಿಸ್ಪ್ಲೇ ಮಾಡಿದ್ದೇನೆ. ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ಪಾರ್ಟ್ B ನಿಮಗೆ ಎನಿ 6 ಅಂತ ಕೊಡ್ತಾರೆ, ಹೌದಾ. ಔಟ್ ಆಫ್ 8 ಕ್ವಶನ್ಸ್ ಯು ನೀಡ್ ಟು ಅಟೆಂಡ್, 8 to 9 ಕ್ವಶನ್ಸ್ ಯು ನೀಡ್ ಟು ಅಟೆಂಡ್ ಎನಿ 6. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಆಗಿರುತ್ತೆ. ಲೀಸ್ಟ್ ಆಫ್ ದ ಫ್ಯಾಕ್ಟರ್ಸ್ ದಟ್ ಡಿಟರ್ಮೈನ್ ದಿ ಆಪ್ಟಿಕಲ್ ಚಾಯ್ಸ್ ಆಫ್ ಎ ಕನ್ಸ್ಯೂಮರ್ ಅಂತ ಇದೆ, ಅದನ್ನು ಕೂಡ ತಾವುಗಳು ಇಲ್ಲಿ ನೋಡಿಕೊಂಡು ಬರಿಬೋದು ಮಕ್ಕಳೇ, ಆಯಿತಾ. ಫ್ಯಾಕ್ಟರ್ಸ್ ದ ಡಿಟರ್ಮೈನ್ಡ್ ಅಂತ ಹಾಕಿಬಿಟ್ಟು 4 ಫ್ಯಾಕ್ಟರ್ಸ್ಗಳನ್ನು ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ, ಆಯಿತಾ. ಯಾಕಂದರೆ 2 ಮಾರ್ಕ್ಸ್ ಅಲ್ವಾ, ಈಚ್ ಲೈನಿಗೆ ಹಾಫ್ ಮಾರ್ಕ್ಸ್ ನಿಮಗೆ ಕ್ರೆಡಿಟ್ ಮಾಡ್ತಾರೆ ನೋಡಿ. ದ ಪ್ರೈಸ್ ಆಫ್ ಗೂಡ್ಸ್ ಇಟ್ ಸೆಲ್ಫ್, ದಿ ಪ್ರೈಸ್ ಆಫ್ ಅದರ್ ಗೂಡ್ಸ್ ಅಂತ ಇದೆ. ಇನ್ನೊಂದು ಏನಿದೆ, ದಿ ಕನ್ಸ್ಯೂಮರ್ ಇನ್ಕಮ್ ಇದೆ. ಇನ್ನೊಂದು ದ ಟೇಸ್ಟ್ ಆ್ಯಂಡ್ ದಿ ಪ್ರಿಫರೆನ್ಸ್ ಆಫ್ ಕನ್ಸ್ಯೂಮರ್. ಕ್ವಶನ್ ನಂಬರ್ 19, ಮೈ ಡಿಯರ್ ಚಿಲ್ಡ್ರನ್, ನೇಮ್ ಎನಿ 2 ಶಾರ್ಟ್ ರನ್ ಕಾಸ್ಟ್ ಅಂತ ಇದೆ, ಆಯಿತಾ. ಯಾವುದಾದ್ರೂ 2 ಬರೀರಿ ಅಂತ ಇದೆ. ದಿ ಏನಂತೀರ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಒಂದು, ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಒಂದು, ಇನ್ನೊಂದು ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತ ಒಂದು, ಆವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತ. ಈ 4ರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು, ಯು ವಿಲ್ ಗೆಟ್ 2 ಮಾರ್ಕ್ಸ್. ಗಿವ್ ದಿ ಮೀನಿಂಗ್ ಆಫ್ ಶಟ್ ಡೌನ್ ಪಾಯಿಂಟ್ ಅಂತ ಇದೆ. ಇದನ್ನು ಸ್ವಲ್ಪ ಓದ್ಕೊಂಡು ಕಲಿತು ಬರೀರಿ ಮಕ್ಕಳ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಫುಲ್ ಆನ್ಸರು. ಅಯ್ಯೋ ಹಾಂ, ಡನ್ ಅಲ್ವಾ. ಕ್ವಶನ್ ನಂಬರ್ 21, ಮೈ ಡಿಯರ್ ಚಿಲ್ಡ್ರನ್, ಫೈಂಡ್ ಔಟ್ ದಿ ಮಾರ್ಕೆಟ್ ಸಪ್ಲೈ ವೆನ್ ದಿ ಏನಿದು ಸಪ್ಲೈ ಕರ್ವ್ಸ್ ಆಫ್ 2 ಪ್ರಾಡಕ್ಟ್ಸ್ ಆರ್ ಎಸ್ ಅಂತ ಕೊಟ್ಟುಬಿಟ್ಟಿದ್ದಾರೆ. 1P = P - 15 ಆ್ಯಂಡ್ S2 P = P - 20 ರೆಸ್ಪೆಕ್ಟಿವ್ಲಿ ಅಂತ ಇದೆ. ಫಾರ್ಮುಲಾ ಎಲ್ಲರಿಗೂ ಕೂಡ ಗೊತ್ತು, S1 + S2 ಹಾಕೊಂಬಿಟ್ಟು ಪಟ ಅಂತ ಏನಿದೆ ಬರೀರಿ, 2P - 35 ಅನ್ನುವಂಥದ್ದು ಆನ್ಸರ್ ಬರುತ್ತೆ. ವಾಟ್ ಆರ್ ದಿ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಂತ ಇದೆ. ಮೆನ್ಷನ್ ದ ರಿವಾರ್ಡ್ಸ್, ಅದು ಕೂಡ ಕೊಟ್ಟಿದ್ದಾರೆ, ರಿವಾರ್ಡ್ಸು. ಆಮೇಲೆ ಸರ್ ಮೊದಲು ಹಾಫ್ ಕ್ವಶನ್ ಏನಿದೆ ಅದನ್ನು ತಿಳ್ಕೊಳ್ಳಿ. ವಾಟ್ ಆರ್ ದಿ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಂತ ಇದೆ. ಹಾಗಿದ್ರೆ ಏನು ಬರೀತೀರಾ, ಒಂದು ಲೇಬರ್ ಆಗಿರುತ್ತೆ, ಒಂದು ಲ್ಯಾಂಡು, ಒಂದು ಕ್ಯಾಪಿಟಲ್ ಹಾಗೂ ಆರ್ಗನೈಸೇಷನ್. ಈ 4 ಕೂಡ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನಿನ 4 ಏನಂತೀರ ಫ್ಯಾಕ್ಟರ್ಸ್ಗಳು ಆಗಿರ್ತವೆ. ಕ್ಲಿಯರ್? ಬನ್ನಿ ಹಾಗಿದ್ರೆ ಅದರ ರಿವಾರ್ಡ್ಸ್ಗಳನ್ನು ನೋಡ್ತಾ ಹೋಗೋಣ ನಾವು. ಈಗ ರಿವಾರ್ಡ್ಸಲ್ಲಿ ನೋಡೋಣ, 4 ರಿವಾರ್ಡನ್ನು ಬರೀಬೇಕಲ್ವಾ. ಹಾಗಿದ್ರೆ ಲ್ಯಾಂಡ್ ಗೆಟ್ಸ್, ಆಯಿತಾ. ನೆಕ್ಸ್ಟ್ ಲ್ಯಾಂಡ್ ಗೆಟ್ಸ್ ವೇಜಸ್, ಆರ್ಗನೈಸೇಷನ್ ಗೆಟ್ಸ್ ಪ್ರಾಫಿಟ್,
ಕ್ಯಾಪಿಟಲ್ ಗೆಟ್ಸ್ ಇಂಟ್ರೆಸ್ಟ್, ಈ 4 ರಿವಾರ್ಡ್ ಆಗಿರುತ್ತೆ. ಹಾಗಿದ್ರೆ ಕ್ವಶನ್ ನಂಬರ್ 23 ನೋಡ್ತಾ ಹೋಗೋಣ. ಗಿವ್ ದಿ ಮೀನಿಂಗ್ ಆಫ್ ಅಕ್ಯುಮುಲೇಷನ್ ಆ್ಯಂಡ್ ಡಿ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂತ ಇದೆ, ಹೌದಲ್ವಾ? ಒಂದು ಫಸ್ಟು ತಗೊಳ್ಳೋ ಏನು ಬರೀಬೇಕು, ಮೀನಿಂಗು, ಅಕ್ಯುಮುಲೇಷನಿನ ಮೀನಿಂಗನ್ನು ಬರಿಬೇಕು. ಇಲ್ಲಿ ಆನ್ಸರನ್ನು 2 ಡಿವೈಡ್ ಮಾಡಿ ಬರಿಬೇಕು. ನೋಡಿ, ಇಲ್ಲಿಂದ ಇಲ್ಲಿಯವರೆಗೂ ನಿಮಗೆ ಒಂದು ಆನ್ಸರ್ ಆಗುತ್ತೆ ಸರ್, ಆಯಿತಾ? ನೆಕ್ಸ್ಟ್ ಮುಂದೆ ಹೋಗೋಣವಾ? ನೆಕ್ಸ್ಟು ಗಿವ್ ದಿ ಮೀನಿಂಗ್ ಆಫ್ ಮಾರ್ಜಿನಲ್ propensity to save MPS and average propensity to save APS ಅಂತ ಇದೆ. ಇದನ್ನು ನೀವೆಲ್ಲ ಬರೀತೀರ ಕಂಡ್ರೋ. ಕ್ವಶನ್ ನಂಬರ್ 25 ಮೆನ್ಷನ್ ದಿ ಕಂಪೋನೆಂಟ್ಸ್ ಆಫ್ ಪ್ಲಾನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಇದೆ. ಇದು ಎಲ್ಲರಿಗೂ ಕೂಡ ಈಸಿಯಾಗಿ ಇರುವಂಥ ಒಂದು ಆನ್ಸರ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಿದ್ರೂ ಕೂಡ ನೋಡೋಣ ಬನ್ನಿ. ಒಂದು 5 ಇಯರ್ ಪ್ಲಾನು, ಇನ್ನೊಂದು ಆ್ಯನ್ಯುವಲ್ ಪ್ಲಾನ್ ಅಂತ ಬರುತ್ತೆ. ದಿ ಎಕ್ಸ್ಪೆಂಡಿಚರ್ ಆಫ್ ಗೌರ್ಮೆಂಟ್ ಆನ್ ಇಟ್ಸ್ ಪ್ಲಾನ್ ಯಾವುದು? 5 ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. 5 ಇಯರ್ಸ್ ಪ್ಲಾನ್ ಅಂತ, ಇನ್ನೊಂದು ಆ್ಯನ್ಯುವಲ್ ಪ್ಲಾನ್. ಆ್ಯಂಡ್ ಸೆಂಟ್ರಲ್ ಅಸಿಸ್ಟೆಡ್ ಫಾರ್ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರಿ ಪ್ಲಾನ್ಸ್ ಆರ್ ಮೇನ್ ಕಂಪೋನೆಂಟ್ಸ್ ಆಫ್ ಪ್ಲಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ. ವೈ ದಿ ಪ್ರಪೋರ್ಷನಲ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ಸ್ ಆ್ಯಸ್ ಆಟೋಮೆಟಿಕ್ ಸ್ಟೆಬಿಲೈಸರ್ ಅಂತ ಇದೆ. ಅದಕ್ಕೆ ಇಷ್ಟು ಆನ್ಸರನ್ನು ಬರೆದ್ರೆ ನಿಮಗೆ ಅಂಕಗಳು ಸಿಗುತ್ತೆ. ಇಷ್ಟು ಕೊಂಡು ಬರೀಬೇಕಾ ಸರ್? ಏನೂ ಇಲ್ಲ ಕಂಡ್ರೆ, ಯಾವುದಾದ್ರೂ 6ಕ್ಕೆ ತಮಗೆ ಯಾವ್ದು ಇಷ್ಟನೋ ಅದು ಬರೀರಿ. ಅಲ್ಲಿಗೆ ಪಾರ್ಟ್ ಬಿ ಕಂಪ್ಲೀಟ್ ಆಯಿತು. ನಾವು ವಿ ಆರ್ ಇನ್ ಪಾರ್ಟ್ ಸಿ ಕ್ವಶನ್ ಪೇಪರಿನ ಪಾರ್ಟ್ ಸಿನಲ್ಲಿದ್ದೀವಿ. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಎನಿ 5 ಅಂತ ಕೊಡ್ತಾರೆ, ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ, ಹೌದಲ್ವಾ? ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. 5 4s 20 ಆಗಿರುತ್ತೆ. ಹಾಗಿದ್ದರೆ ರೈಟ್ ಅಬೌಟ್ ಏನಿದು ಸೆಂಟ್ರಲಿ ಪ್ಲಾಂಟ್ ಎಕನಾಮಿ ಅಂತ ಇದೆ. ಇಷ್ಟು ಆನ್ಸರನ್ನು ತಗೊಳ್ಬಾರ್ದೆ 4 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮುಂದೆ ಹೋಗವ, ಸ್ವಲ್ಪ ಪ್ರಾಬ್ಲಮ್ ಕಡೆಗೂ ಹೋಗೋಣ. ಕನ್ಸಿಡರ್ಡ್ ಎ ಮಾರ್ಕೆಟ್ ವೇರ್ ದೆರ್ ಆರ್ 2 ಕನ್ಸ್ಯೂಮರ್ಸ್ ಆ್ಯಂಡ್ ದೇರ್ ಡಿಮ್ಯಾಂಡ್ ಆಫ್ ದಿ ಗೂಡ್ಸ್ ಅಟ್ ಅ ಡಿಫ್ರೆಂಟ್ ಪ್ರೈಸ್ ಲೆವೆಲ್ ಈಸ್ ಗಿವನ್ ಆ್ಯಸ್ ಫಾಲೋಸ್ ಅಂತಂತೆ. ಕ್ಯಾಲ್ಕುಲೇಟ್ ದಿ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ದಿ ಗೂಡ್ಸ್ ಅಂತ. ದಿಸ್ ಈಸ್ ಯುವರ್ ಕ್ವಶನ್. ಹಾಗಿದ್ದರೆ ಏನಂತೀರ ತಗೊಳ್ಳೋ, ಕನ್ಸಿಡರ್ಡ್ ಎ ಮಾರ್ಕೆಟ್ ವೇರ್ ದೆರ್ ಆರ್ 2 ಕನ್ಸ್ಯೂಮರ್ಸ್ ಆ್ಯಂಡ್ ದಿ ಡಿಮ್ಯಾಂಡ್. ಹೌದಲ್ವಾ? ಈಸಿಯಾಗಿದೆ ಸರ್, ಪಟ ಅಂತ ಮಾಡಿ ಒಗೆದುಬಿಟ್ರೆ ಮುಗೀತು ಕಣ್ರಿ. ಕೂಡೋದು ಸರ್, ಟೋಟಲ್ ಮಾಡಿ ಬರೆಯೋದು. ತೋರಿಸ್ಬಿಡ್ತಾನೆ ಬನ್ನಿ. ನೋಡಿ ಸರ್, 10 + 21 31 ಆಯಿತು, ಆಯಿತಾ? 19 + 9 + 19 28 ಆಯಿತು, ಆಯಿತಾ? 17 + 8 25 ಆಯಿತು. ಈ ರೀತಿಯಾಗಿ ಪ್ಲಸ್ ಮಾಡಿ ಇದನ್ನು ಈ ಕಡೆ ಬರಿತಾ ಹೋದರೆ ಮುಗೀತು ಸರ್. ಆದರೆ ಟೇಬಲ್ ಕರೆಕ್ಟಾಗಿ ಹಾಕಬೇಕು, ಆಯಿತಾ? ಎಲ್ಲರೂ ಕೂಡ ಅದನ್ನು ನೆನ್ಪಿಟ್ಕೊಳ್ಳಿ. D1 D2 ಅಂತ, ಯಾಕಂದರೆ ಅವರೇ ಕೊಟ್ಟಿದ್ದಾರೆ. ಕನ್ಸಿಡರ್ ಮಾರ್ಕೆಟ್ ವೇರ್ ಆರ್ ದ 2 ಕನ್ಸ್ಯೂಮರ್ಸ್ ಅಂತ. D1 ಫಸ್ಟ್ ಕನ್ಸ್ಯೂಮರ್, ಸೆಕೆಂಡ್ D2 ಕನ್ಸ್ಯೂಮರ್ಸ್ ಆಗಿರ್ತಾರೆ. ಅವರ ಗೂಡ್ಸ್ ಇದು ಆ್ಯಟ್ ಎ ಡಿಫ್ರೆಂಟ್ ಪ್ರೈಸ್ ಲೆವೆಲ್, ಆಯಿತಾ? ಕ್ಯಾಲ್ಕುಲೇಟ್ ದಿ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ದಿ ಗೂಡ್ಸ್ ಅಂತ, ಅಷ್ಟೇ, ಮತ್ತೇನೂ ಇಲ್ಲ. ಧನ್ಯವಾದಗಳು. ಇಷ್ಟೇ ಸರ್. ಎಕ್ಸ್ಪ್ಲೇನ್ ದಿ ಡಿಟರ್ಮಿನೆಂಟ್ಸ್ ಆಫ್ ಫರ್ಮ್ಸ್ ಸಪ್ಲೈ ಕರ್ವ್ ಅಂತ ಇದೆ. ಇದು ಕೂಡ ಈಸಿ ಆಗುತ್ತೆ, ಏನು ಟೆನ್ಷನ್ ಇಲ್ಲ, ಆಯಿತಾ? ಮೊದಲು ತಾವುಗಳು ಏನು ಬರೀಬೇಕು ಇಲ್ಲಿ, ಫಾಲೋಯಿಂಗ್ ಆರ್ ದ 2 ಫ್ಯಾಕ್ಟರ್ಸನ್ನು ಬರೀಬೇಕು. ಆ ಫ್ಯಾಕ್ಟರ್ಸನ್ನು ಪಾಯಿಂಟ್ ಮಾಡಿಕೊಂಡು ತಗೊಳ್ಳೋ, ಆಯಿತಾ? ಯಾವುದೋ ಒಂದು ಟೆಕ್ನಾಲಜಿಕಲ್ ಪ್ರೋಗ್ರೆಸ್ಸು, ಇನ್ನೊಂದು ಇನ್ಪುಟ್ ಪ್ರೈಸಸ್ಸು, ಆಯಿತಾ? ಇದನ್ನು ತಗೊಳ್ಳೋ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಯೂನಿಟ್ ಟ್ಯಾಕ್ಸ್ ಒಂದು ಬನ್ನಿ. ವಾಟ್ ಈಸ್ ಇಂಪ್ಲಿಕೇಶನ್ ಆಫ್ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಫರ್ಮ್ ಆನ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಅಂತ ಇದೆ. ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಂತ. ಕಷ್ಟ ಆಗುತ್ತೆ, ನಾನು ಹೇಳಿದ್ನಲ್ವ. ಎನಿ 5 ಅಂತ ಕೊಟ್ಟಿರ್ತಾರೆ. ದಿಸ್ ಈಸ್ ವೆರಿ ಈಸಿ. ಡಿಸ್ಕಸ್ ದಿ ರೋಲ್ ಆಫ್ ಗೌರ್ಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಇನ್ ಬೋತ್ ಡೆವಲಪ್ಮೆಂಟ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಅಂತ ಇದೆ. ಇದು ಬಹಳ ಈಸಿ ಆಗುತ್ತೆ ನಿಮಗೆ, ಯಾಕಂದರೆ ಒಂದು ದೇಶದ ಬಗ್ಗೆ ಬರೆಯುವಂಥದ್ದು ರೋಲ್ ಆಫ್ ಗೌರ್ಮೆಂಟ್ ಅಂತ, ಇನ್ನೊಂದು ರೋಲ್ ಆಫ್ ಹೌಸ್ ಹೋಲ್ಡ್ ಸೆಕ್ಟರ್ ಅಂತ, ಆಯಿತಾ? ಇದು ಗೊತ್ತಿರುವಂಥದ್ದು ನಿಮಗೆ. ಇಂತಹ ಪ್ರಶ್ನೆಗಳನ್ನು ಪಿಕ್ ಮಾಡಿ ಔಟ್ ಆಫ್ ಮಾರ್ಕ್ಸ್ಗಳನ್ನು ಬಹಳ ಜನ ವಿದ್ಯಾರ್ಥಿಗಳು ಇಯರ್ಲಿ ದೇ ಆರ್ ಗೆಟಿಂಗ್ ಗುಡ್ ಮಾರ್ಕ್ಸ್. ವರ್ಷ ನಮ್ಮ ಎಕನಾಮಿಕ್ಸಲ್ಲಿ ಒಳ್ಳೆ ಅಂಕಗಳನ್ನು ತೆಗಿತಾರೆ. ತಾವುಗಳು ಕೂಡ ತೆಗೀರಿ, ಆಯಿತಾ? ರೈಟ್ ಅಬೌಟ್ ದ ಲೀಗಲ್ ಡೆಫಿನೇಷನ್ ಆಫ್ ಮನಿ ಅಂತ ಇದೆ. ಇದರಷ್ಟು ಈಸಿ ಯಾವುದಲ್ಲ ಮಕ್ಕಳೇ. ಇಂಥ ಪ್ರಶ್ನೆಗಳನ್ನು ಪಿಕ್ ಮಾಡಿ. ದಿ ಟೋಟಲ್ ಸ್ಟಾಕ್ ಆಫ್ ಮನಿ ಇನ್ ಸರ್ಕ್ಯುಲರ್ ಅಮಾಂಗ್ ದ ಪಬ್ಲಿಕ್ ಆಫ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಈಸ್ ಕಾಲ್ಡ್ ಮನಿ ಸಪ್ಲೈ ಅಂತ ಕರಿತೀವಿ. ದ ಲೀಗಲ್ ಡೆಫಿನೇಷನ್ ಆಫ್ ಮನಿ ಆರ್ ಡಿಫೈನ್ಡ್ ಆ್ಯಸ್ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. CU ಅಂತ ಹೇಳಿದರೆ ಕರೆಂಟ್ ನೋಟ್ಸ್ ಆಫ್ ಹೆಲ್ಡ್ ಬೈ ದ ಪಬ್ಲಿಕ್ ಅಂತ, ಪಬ್ಲಿಕ್ ಹತ್ರ ಇರುವ ದುಡ್ಡು, ಪ್ಲಸ್ DD ಅಂತ ಇದೆ. DD ಈಸ್ ದ ನೆಟ್ ಡಿಮ್ಯಾಂಡ್ ಡೆಪಾಸಿಟ್ ಆಫ್ ದಿ ಪಬ್ಲಿಕ್ ಹೆಲ್ಡ್ ಬೈ ದಿ ಬ್ಯಾಂಕ್ಸ್ ಅಂತ. ಈ ಬ್ಯಾಂಕು ಹಾಗೂ ಪಬ್ಲಿಕ್ ಹತ್ರ ಇರುವ ದುಡ್ಡು ಈಸ್ ಈಕ್ವಲ್ ಟು M1 ಅಂತ. ಹಾಗಿದ್ರೆ M1 M2 ಅಂದ್ರೇನು?
M1+ ಸೇವಿಂಗ್ ಡೆಪಾಸಿಟ್ ವಿತ್ ಪೋಸ್ಟ್ ಆಫೀಸ್ ಅಂತ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ನೆಕ್ಸ್ಟ್ M3 ಅಂದ್ರೇನು, M1+ ನೆಟ್ ಟೈಮ್ ಡೆಪಾಸಿಟ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ. M3 ಅಂದ್ರೇನು, ಟೋಟಲ್ ಡೆಪಾಸಿಟ್. ನೋಡಿ ಹೌದಲ್ವಾ, ಸಾಕು ಅನ್ಸುತ್ತೆ. ಇದನ್ನೆಲ್ಲ ಬರಿತೀರ, ನಮ್ಗಿಂತ ಚೆನ್ನಾಗಿ ಕಲ್ತಿದ್ದೀರ. ನೆಕ್ಸ್ಟು ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರಲ್ವ, ಅದೇನು ನೋಡ್ತಾ ಹೋಗೋಣವಾ ಬನ್ನಿ. ರೈಟ್ ಅಬೌಟ್ ಈಕ್ವಿವೆಲೆನ್ಸ್, ಇದು ರೆಕಾರ್ಡಿಯನ್ ಆಯಿತಾ. ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ಕಲಿತು ಬಂದರೆ ಭಾಳ ಒಳ್ಳೆಯದು ಮಕ್ಕಳು. ಇಲ್ಲ ಯಾಕಂದರೆ ಸ್ವಲ್ಪ ಲೆಂತಿಯಾಗಿದೆ ಅಂತ ನನಗೆ ಆನ್ಸರ್ ಅನ್ನಿಸ್ತಾ ಇದೆ. ಈಸಿ ಬೆಸ್ಟು ನಿಮ್ಮ ಟೆಕ್ಸ್ಟ್ ಬುಕ್ ಆಗಿರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ರೆಫರ್ ಯುವರ್ ಟೆಕ್ಸ್ಟ್ ಬುಕ್ ಫಸ್ಟ್ ಆಯಿತಾ. ರೈಟ್ ದಿ ಕ್ಯಾಪಿಟಲ್ ಅಕೌಂಟ್ ಕಾಂಪೊನೆಂಟ್ ಚಾರ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಇದೆ. ಈ ರೀತಿಯಾಗಿ ತಾವುಗಳು ಒಂದು ಚಾರ್ಟನ್ನು ಹಾಕಬೇಕು. ಇದು ಕೂಡ ನಾವು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ಕಾಪಿ ಮಾಡಿರುವಂಥದ್ದು. ತಾವುಗಳು ಕೂಡ ಅಲ್ಲಿಂದನೇ ಕಾಪಿ ಮಾಡಿ ಎಕ್ಸಾಮಲ್ಲಿ ಕಲ್ತು ಹೋಗಿ ಬರೀರಿ. ನೆಕ್ಸ್ಟ್ ಆನ್ಸರ್ ಎನಿ ಪಾರ್ಟ್ ಡಿನಲ್ಲಿದ್ದೀವಿ. ಈಚ್ ಕ್ವಶನ್ ಕ್ಯಾರಿ 6 ಮಾರ್ಕ್ಸ್ ಮೈ ಡಿಯರ್ ಚಿಲ್ಡ್ರನ್ ಆಯಿತಾ. ಇದು ಕೂಡ ಬಹಳ ಈಸಿಯಾಗಿರುತ್ತೆ ಕಣ್ರೋ. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 20 ಸೆಂಟೆನ್ಸಸ್ ಅಂತ. ಇನ್ನೂ ನಿಮಗೆ ಪಾಠ ಆಗಿರಲ್ಲ, ಹಾಗಾಗಿ ತಮಗೆ ಕಷ್ಟ ಅಂತ ಕಾಣ್ಬೋದು. ಆದರೆ ಲಾಸ್ಟ್ ಮೇನ್ ಕ್ವಶನ್ ಎಲ್ಲರಿಗೂ ಕೂಡ ಬಹಳ ಈಸಿಯಾಗಿರುತ್ತೆ. ಮಕ್ಕಳು ಎಕನಾಮಿಕ್ಸಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ತೆಗಿತಾರೆ, ತಾವುಗಳು ಕೂಡ ತೆಗೀರಿ. ಎಕ್ಸ್ಪ್ಲೇನ್ ದಿ ಶೇಪ್ಸ್ ಆಫ್ ಟೋಟಲ್ ಪ್ರಾಡಕ್ಟ್ TP1, ಆ್ಯಾವ್ರೇಜ್ ಪ್ರಾಡಕ್ಟ್ AP ಆ್ಯಂಡ್ ದ ಮಾರ್ಜಿನಲ್ ಪ್ರಾಡಕ್ಟ್ MP ಅಂತ ಇದೆ. ಒಂದೊಂದನ್ನೇ ತಾವುಗಳು ಬರಿತಾ ಹೋದರೆ ಮುಗೀತು. ನಾನು ಹೇಳಿದ್ನಲ್ವ, ಚಿತ್ರಗಳನ್ನು ನಾವು ಬುಕ್ಕಿಂದನೇ ಕಟ್ ಮಾಡಿರುವಂಥದ್ದು. ತಾವುಗಳು ಕೂಡ ಅಲ್ಲೇ ಅದನ್ನು ಮಾಡಿ ಸರ್ ಆಯಿತಾ. ಬನ್ನಿ ಈಗ ನಾವು ಎಲ್ಲಿಗೆ ಹೋಗೋಣ. ಲಾಸ್ಟ್ ಮೇನ್ ಕ್ವಶನು ಸ್ವಲ್ಪ ಏನಂತೀರ ತಾವುಗಳು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಕೂಡ ಬರುತ್ತೆ ನಿಮಗೆ. ಅದರ ಕಡೆಗೆ ನಾನೀಗ ಹೋಗ್ತಾ ಇರುವಂಥದ್ದು. ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡೋಣ ನಿಮಗೆ ಅಂತ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ಬಂತು ಸರ್. ಪಾರ್ಟ್ ಹೀಗೆ ಬರ್ತಾಯಿದ್ದೀವಿ. ಫೇಲ್ಯೂರ್ ಸ್ಟೂಡೆಂಟ್ಸ್ಗಳಿಗಂತೂ ಇದು ಕತ್ತಿಟ್ಟ ಬುತ್ತಿ. ಏನು ಅಂದರೆ ಕಾಪಿ ಮಾಡಿ ಬರೆಯುವಂಥದ್ದು ಸರ್. ನೋಡಿ ಇದು ಏನೇನೇನೇನೂ ಇಲ್ಲ ಆಯಿತಾ. ನಾನು ಹೇಳಿದ್ನಲ್ವ ಕಾಪಿ ಮಾಡಿ ಬರೆಯುವಂಥದ್ದು ಅಂತ. ಪಾರ್ಟ್ ಅಂತ ಹೇಳಿದ್ರೇ ತಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಆನ್ಸರ್ ಎನಿ 2 ಅಂತ ಇದೆ. ಪ್ರಾಜೆಕ್ಟ್ ಆ್ಯಂಡ್ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಇದೆ. 10 ಮಾರ್ಕ್ಸು ಇಲ್ಲೇ ನೀವು ತಗೊಂಬಿಡ್ತೀರಾ. ಪಾರ್ಟ್ ಎ ಬರೆದವರು 20 + 10 30 ಆಗಿಬಿಡುತ್ತೆ. ಬನ್ನಿ ಪ್ರಶ್ನೆ ಏನು ಅಂತ ನೋಡ್ತಾ ಹೋಗೋಣ ಮಕ್ಕಳೇ. ಎ ಕನ್ಸ್ಯೂಮರ್ ವಾಂಟ್ಸ್ ಎ ಕನ್ಸ್ಯೂಮರ್ 2 goods, ದ ಪ್ರೈಸ್ ಆಫ್ X1 ಈಸ್ ₹6 ಅಂತ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದಿ ಪ್ರೈಸ್ ಆಫ್ ಗೂಡ್ X2 ₹is 8 ಅಂತ. ಫಸ್ಟ್ ಗೂಡ್ ರುಪೀಸಿಂದ ಇದೆಷ್ಟು ಪ್ರೈಸು ತಾಳಿ, ಅದನ್ನು ಕರೆಕ್ಟಾಗಿ ಹಾಕೊಂಬಿಡೋಣ. ನೋಡಿ, ಪ್ರೈಸ್ ಆಫ್ ಗೂಡ್ X1 ಈಸ್ 6. ಇನ್ನೊಂದೇನು, ಪ್ರೈಸ್ ಆಫ್ ಗೂಡ್ಸ್ X2 ಈಸ್ ₹8. ದ ಕನ್ಸ್ಯೂಮರ್ ಇನ್ಕಮ್ ಈಸ್ ₹120. ಆನ್ಸರ್ ದ ಫಾಲೋಯಿಂಗ್ ಅಂತ ಇದೆ. ಫಸ್ಟ್ ಒನ್ ಏನು, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, how many X1 goods a consumer can consume if the entire income is spent on that goods ಅಂತ ಇದೆ. ಕ್ವಶನ್ ನಂಬರ್ ಎಗೆ ನಾವು ಏನು ಮಾಡ್ಬೋದು, 20 ಯೂನಿಟ್ಸ್ ಆಫ್ ನೋಡಿ ಗೂಡ್ಸ್, ಇದನ್ನು ನಾವು ತಗೋಬೋದು ಅಂತ ಇವರು ಬರೆದಿದ್ದಾರೆ. 20 ಯೂನಿಟ್ಗಳನ್ನು ಖರೀದಿಯನ್ನು ನಾವು ಮಾಡ್ಬೋದು ಅಂತ. ಹೇಗೆ ಸರ್ 20 ಅಂತ ಗೊತ್ತಾಯಿತು ಅಂದರೆ 6 2s 12. ನೋಡಿ ಗೊತ್ತಾಗಲಿಲ್ವಾ, ಇಲ್ಲೇ ಬರೆದೇ ತೋರಿಸ್ತೀನಿ ನೋಡಿ. ಈಗ ನೋಡಿ ₹6 ಅಲ್ವಾ, 6 × 20 ಎಷ್ಟಾಯಿತು, 120 ಆಯಿತು. ಹಾಗಿದ್ರೆ ₹120 ಅವ್ರ ಹತ್ರ ಇದೆ. ಅವ್ರು ಎಷ್ಟು ಪರ್ಚೇಸ್ ಮಾಡ್ಬೋದು, ಇಲ್ಲಿ 20 ಯೂನಿಟ್ಸನ್ನು ಪರ್ಚೇಸ್ ಮಾಡ್ಬೋದು. ಸರ್ ನಮಗೆ ಸ್ವಲ್ಪ ಹೇಳ್ಕೊಡಿ ಹೇಗೆ ಮಾಡೋದು. ಏನು ಮಾಡೋದಿಲ್ಲ ಕಣ್ರಿ, ಇಲ್ಲಿ ಏನು ಮಾಡಬೇಕು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಆಯಿತಾ. ಏನಂತ ಇದೆ ಇಲ್ಲಿ, ದುಡ್ಡು ಟೋಟಲ್ ಇರುವಂಥದ್ದು 120. ಹಾಗಿದ್ರೆ 120 / 6 ಅಂತ ಮಾಡಿದರೆ 6 2s 12 20 ಯೂನಿಟ್ಗಳನ್ನು ತಾವುಗಳು ಪರ್ಚೇಸ್ ಮಾಡ್ಬೋದು. ಅದೇ ಇಲ್ಲಿ ಕೊಟ್ಟಿರುವಂಥದ್ದು. ಅವರೇ ಕೇಳಿದ್ದಾರೆ ಆಯಿತಾ. ಕ್ವಶನ್ ಎನಲ್ಲಿ ನೋಡಿ, ಇಫ್ ಹಿ ಸ್ಪೆಂಡ್ಸ್ ಈಸ್ ಫುಲ್ ಅಮೌಂಟ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಹೌ ಮೆನಿ X2 ಗೂಡ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ ಇನ್ ದಿ ಎಂಟೈರ್ ಇನ್ಕಮ್. ಸೇಮ್ ಕ್ವಶನ್ನು, ಅದು ಕೂಡ ಇದೇ ರೀತಿಯಾಗಿ ತಾವುಗಳು ಮಾಡ್ತಾ ಹೋಗಬೇಕು. ಏನು ನೋಡಿ, ನಾನು ಹೇಳಿದ್ದಲ್ವಾ, ಟೋಟಲ್ಲು ಎಷ್ಟಿದೆ ನಿಮ್ಮ ಹತ್ರ ಇನ್ಕಮ್ ಅಮೌಂಟು 120 ಇದೆ, / 8 ಅಂತ. 8 ಅಂದರೆ ಯಾಕಂದರೆ X2 ಅಂದರೆ 8 ಅಂತ. ಕ್ವಶನ್ ನಂಬರ್ 2ನೇ X2 ಅಂತ ಇದೆ. ಹಾಗಿದ್ರೆ ಹೇಗೆ ಮಾಡ್ತೀರಾ ನೋಡಿ, 8 1s 8 ಎಷ್ಟು ಉಳೀತು ಸರ್, 4 ಅಲ್ವಾ, 40, 8 5s 40. 15 ಯೂನಿಟ್ಸ್ಗಳನ್ನು ತಾವುಗಳು ಪರ್ಚೇಸ್ ಇಲ್ಲಿ ಮಾಡ್ಬೋದು. ಧನ್ಯವಾದಗಳು.
ಕ್ವಶನ್ ನಂಬರ್ ಸಿ ಏನಿದೆ, ಈಸ್ ಎ ಸ್ಲೋಪ್ ಆಫ್ ಬಜೆಟ್ ಲೈನ್ ಡೌನ್ವರ್ಡ್ ಆರ್ ಅಪ್ವರ್ಡ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು ಆ ಸ್ಲೋಪ್ ಬಜೆಟ್ ಎಲ್ಲಿದೆ, ಅದು ಡೌನ್ ಲೈನಲ್ಲೇ ಇದೆ ಅಂತ ಡೌನ್ ಲೈನ್ ಅಂತ ಬರೀರಿ. ನೆಕ್ಸ್ಟು, ಆರ್ ದ ಬಂಡಲ್ಸ್ ಆಫ್ ದ ಬಜೆಟ್ ಲೈನ್ ಈಕ್ವಲ್ ಟು ದ ಕನ್ಸ್ಯೂಮರ್ ಇನ್ಕಮ್ ಆರ್ ನಾಟ್ ಅಂತ ಇದೆ. ಹೌದು ಸರ್, ಎಸ್ ಅಂತ ಬರೀಬೇಕು, ಈಕ್ವಲ್ ಆಗಿ ಇದೆ. ನೆಕ್ಸ್ಟು, ಇಫ್ ಕನ್ಸ್ಯೂಮರ್ಸ್ ವಾಂಟ್ಸ್ ಟು ಹ್ಯಾವ್ ಮೋರ್ ಎಕ್ಸ್ ಟು ಗೂಡ್ಸ್ ಹ್ಯಾಸ್ ಬೀನ್ ಈಸಿ ಟ್ರೂ ಅಂತ ಇದೆ. ಏನಿದು, consumer wants to have more of x1 goods, x2 goods has to be given up. Is it true ಅಂತ ಇದೆ. ಹೌದು, true. If the consumer wants to have more of x1 he has to give up x2 ಅಂತ ಅಷ್ಟೇ, ಮತ್ತೇನೂ ಇಲ್ಲ ಸರ್. ಆಯಿತಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ಮುಂದೆ ಹೋಗೋಣವಾ, ಬನ್ನಿ. ಇದರಷ್ಟು ಈಸಿ ಇನ್ನೊಂದು ಯಾವುದೂ ಅಲ್ಲ ಸರ್. ಡ್ರಾ ಎ ಡಯಾಗ್ರಾಮ್ ಏನಂತ ಇದೆ, ಡಯಾಗ್ರಾಮ್ ಆಫ್ ದ ಫಾಲೋಯಿಂಗ್ ಟೇಬಲ್ ಆ್ಯಂಡ್ ಐಡೆಂಟಿಫೈ ದಿ ಈಕ್ವಿಲಿಬ್ರಿಯಮ್ ಪಾಯಿಂಟ್, ಈಕ್ವಿಲಿಬ್ರಿಯಮ್ ಪ್ರೈಸ್. ನೋಡಿ, ಈ 4 ಈ 5 ಕೂಡ ಡಯಾಗ್ರಾಮಲ್ಲಿ ತಗೊಳ್ಳೋ ಏನು ಮಾಡಬೇಕು ಅಂತ ಹೇಳಿದರೆ, ಆಯಿತಾ, ಈಕ್ವಿಲಿಬ್ರಿಯಮ್ ಪಾಯಿಂಟ್, ಈಕ್ವಿಲಿಬ್ರಿಯಮ್ ಪ್ರೈಸ್, ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಹಾಗೂ ಎಕ್ಸಸ್ ಡಿಮ್ಯಾಂಡ್ ಹಾಗೂ ಎಕ್ಸಸ್ ಸಪ್ಲೈ, ಈ 4 ಕೂಡ ತಗೊಳ್ಳೋ ಏನು ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಮೆನ್ಷನ್ ಮಾಡಬೇಕು. ಹಾಗಿದ್ರೆ ಇದು ನಮ್ಮ ಚಿತ್ರ ನೋಡೋಣ ಬನ್ನಿ. ಈಗ ಈ ರೀತಿಯಾಗಿ ತಗೊಳ್ಳೋ ಮಾಡಬೇಕು. ನೋಡಿ, 4 ಕೂಡ ಇಲ್ಲಿದೆ. ಹೌದಾ, ಹೇಗೆ ಸರ್ ಮಾಡೋದಿದ್ದು ಅಂತ ಹೇಳಿದರೆ, ಇವರೇ ಟೇಬಲನ್ನು ನಮಗೆ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ತಮಗೆ ಕಾಣ್ತಿದೆ, 1 2 3 4 5 ಅಂತ ಪಿ ಅಂತ ಹಾಕೊಂಡ್ಬಿಟ್ಟು ಕ್ಯೂ ಡಿ ಕ್ಯೂ ಎಸ್ಸು, ಆಯಿತಾ, ಇವರೇ ಕೊಟ್ಟಿದ್ದಾರೆ. 20 50 40 30 20 20 30 40 50 60 ಅದನ್ನು ತಗೊಂಡು ಇಲ್ಲಿ ರೆಪ್ರೆಸೆಂಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಾಡಿದರೆ ಮುಗೀತು ಸರ್. ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. ಅದಕ್ಕಿಂತ ಈಸಿಯಾಗಿರುವಂಥದ್ದು ಇದು. ಬನ್ನಿ ಈಗ ಫೈಂಡ್ ಔಟ್ ದ ಮಿಸ್ಸಿಂಗ್ ವ್ಯಾಲ್ಯೂಸ್ ಇನ್ ದಿ ಫಾಲೋಯಿಂಗ್ ಟೇಬಲ್ ಅಂತ ಇದೆ. ಇದರಷ್ಟು ಈಸಿ ಯಾವುದೂ ಅಲ್ಲ ಸರ್. ಇವರೇ ಟೇಬಲ್ ಕೊಟ್ಟಿದ್ದರು. ಇವೆಲ್ಲ ನಾನು ಏನಂತಿರುತ್ತೆ ಅವುಗಳು ಅಂಡರ್ಲೈನ್ ಹಾಕಿರುವಂಥದ್ದು ಮಿಸ್ ಆಗಿರುವಂಥದ್ದು. ಮಿಸ್ ಅಂದರೆ ನೋಡಿ ಸರ್, 5 ಮಾರ್ಕ್ಸ್ ಇದಕ್ಕೆ. ಎಷ್ಟು ಬಾಕ್ಸ್ ಆಯಿತು? 1 2 3 4 5 ಅಲ್ವಾ? ನೋಡಿ, 1 2 3 4 5 ಈ 5 ಖಾಲಿ ಬಿಟ್ಟಿರ್ತಾರೆ ಬಾಕ್ಸಲ್ಲಿ ನಿಮ್ಮ ಕ್ವಶನ್ ಪೇಪರಲ್ಲಿ. ನೋಡಿ, ಇದನ್ನು ತುಂಬಿದರೆ ಮುಗೀತು. ಹೇಗೆ ಸರ್ ತುಂಬೋದು ಅಂತ ಹೇಳಿದರೆ, ಈಗ ನಾನೇ ತುಂಬ್ತಾ ಹೋಗ್ತೀನಿ. ನೋಡಿ, ಈಗ 3500 ಪ್ಲಸ್ 0 3500 ಬಂತಾ ಮುಗೀತು. ನಂತರದಲ್ಲಿ ಈ ಬಾಕ್ಸ್ ಖಾಲಿ ಇತ್ತಲ್ವಾ, ದಿಸ್ ಬಾಕ್ಸ್ ವಾಸ್ ಎಂಟಿ. ಸ್ವಲ್ಪ ಈಗ ಯಾವ ಬಾಕ್ಸ್ ಎಂಟಿ ಇತ್ತು? ಇಲ್ಲಿ ಈ ಬಾಕ್ಸ್ ಎಂಟಿ ಇತ್ತು. ಹಾಗಿದ್ರೆ ಈ ಬಾಕ್ಸಿಗೆ ಆನ್ಸರ್ ಹೇಗೆ ಬಂತು ಅಂತ ಹೇಳಿದರೆ, ಇದನ್ನು ಪ್ಲಸ್ ಮಾಡಿದೆ ನಾನು. ಯಾವುದು? 1300 3500 ಎರಡೂ ಪ್ಲಸ್ ಮಾಡಿದಾಗ 4800 ಬಂತು. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಈಗ ಈ ಬಾಕ್ಸ್ ಖಾಲಿ ಇದೆ. ಯಾವ ಬಾಕ್ಸ್ ಖಾಲಿ ಇದೆ? ಈ ಬಾಕ್ಸ್ ಖಾಲಿ ಇದೆ ನಿಮ್ಮ ಕ್ವಶನ್ ಪೇಪರಲ್ಲಿ. ಇದು ಹೇಗೆ ಬಂತು ಅಂದರೆ, 6000ಅಲ್ಲಿ ನಾನು 1200 ಮೈನಸ್ ಮಾಡಿದೆ, ಆವಾಗ ನನಗೆ ಇದು ಬಂತು. ಕ್ಲಿಯರಾ? ನೆಕ್ಸ್ಟು ಹಾಗಿದ್ರೆ ಇನ್ನೊಂದನ್ನು ನೋಡ್ತಾ ಹೋಗೋಣ ನಾವು. ಇಲ್ಲಿ ಯಾವುದು 7000 ಅಂತ ಎಂಟಿ ಇತ್ತು ನಿಮ್ಮ ಕ್ವಶನ್ ಪೇಪರಲ್ಲಿ. ಈ 6000 ಪ್ಲಸ್ 1000 ಮಾಡಿದೆ, ಇದು ನಾನು, ಆಯಿತಾ, ಇವೆರಡೂ ಕೂಡ ಪ್ಲಸ್ ಮಾಡಿದೆ, ಆವಾಗ 7000 ಬಂತು. ಕ್ಲಿಯರಾ? ಬನ್ನಿ ನೆಕ್ಸ್ಟು ಏನೂ ಇಲ್ಲ ಸರ್, ಆಯಿತಾ. ಟೋಟಲ್ ಗ್ರಾಸ್ ಆ್ಯಡೆಡ್ ಅಂತ ಇದೆ. ಇದು ಟೋಟಲ್ ಇದು ಆಯಿತಾ, 4 ಕೂಡ ಕೂಡಿಸಿದಾಗ ನಮಗೆ 7000 ಬರುತ್ತೆ. ನಿಜ ಬರುತ್ತಾ? ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿಬಿಡೋಣವಾ? ನೋಡಿ, ಈಗ 3000 4000 5000 6000 6200 6500 6500 ಪ್ಲಸ್ 500 7000 ಆಯಿತು. ಧನ್ಯವಾದಗಳು. ಈ ರೀತಿಯಾಗಿ ತಾವು ಬರೀಬೇಕು ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗಿರಲಿ. ಲವ್ ಯು ಆಲ್. ದಿಸ್ ಈಸ್ ಅವರ್ ಮೇಲ್ ಐ ಡಿ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಆಲ್ ಇನ್ ಒನ್ PDF, ಆಯಿತಾ, 99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ. ದಯವಿಟ್ಟು ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದೇನೆ, ನಿಮ್ಮ LBA ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು, ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್ಗಳು ಆಗಿರ್ಬೋದು, ಎಕ್ಸಾಮ್ ಮುಗಿದಿದೆ ಅಲ್ವಾ, ಅದು ನಮ್ಮ ಮೇಲ್ ಐ ಡಿಗೆ ಕಳಿಸಿಕೊಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಗೌರ್ಮೆಂಟ್ ವತಿಯಿಂದ ಅಂದರೆ PUC ಬೋರ್ಡ್ ವತಿಯಿಂದ ನಿಮಗೆ ಕೊಟ್ಟಿರುವಂತಹ ರಿಲೀಸ್ ಆಗಿರುವಂಥ 5 ಸೆಟ್ ಕ್ವಶನ್ ಪೇಪರ್ಗಳನ್ನು ನೀಡಿರ್ತೇನೆ. ಉಪಯೋಗಿಸ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ ಹಾರ್ಡ್ ಕಾಪಿ ಇಟ್ಕೊಳ್ಳಿ ಮಕ್ಕಳೇ. ಗಾಡ್ ಬ್ಲೆಸ್ ಯು ಆಲ್.